ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಬೇಸಿಗೆ ಆರಂಭಕ್ಕೂ ಮೊದಲೇ ಬೆಂಗಳೂರಲ್ಲಿ ಜಲಕ್ಷಾಮ, ಕುಡಿಯೋದಕ್ಕೆ ಹನಿ ನೀರು ಸಿಗದ ಪರಿಸ್ಥಿತಿಯಲ್ಲಿ ನಗರದ ಜನ. RO ಪ್ಲಾಂಟ್ಗಳಲ್ಲೂ ನೀರಿಲ್ಲ, ಟ್ಯಾಂಕರ್ ನೀರು ಕೂಡ ದುಬಾರಿ. ಜಲಕ್ಷಾಮದ ಭೀಕರತೆ ನಿಮ್ಮ ಮುಂದಿಡುತ್ತೆ ನ್ಯೂಸ್ ಫಸ್ಟ್. ಬೇಸಿಗೆ ಇನ್ನೇನೋ ಆರಂಭವಾಗಿದೆಯಷ್ಟೇ, ಅಧಿಕೃತವಾಗಿ ಬೇಸಿಗೆ ಕಾಲ ಶುರುವೇ ಆಗಿಲ್ಲ. ಆದರೆ ರಾಜಧಾನಿಯಲ್ಲಿ ವಾಸ ಇರೋರ ಬಾಯಿ ಮಾತ್ರ ಒಣಗ್ತಾ ಇದೆ. ಬಿಸಿಲ ಬೇಗೆಗೆ ಬೆಂದು ನೀರು ಕುಡಿದು ಸುಧಾರಿಸ್ಕೊಳ್ಳೋಣ ಅನ್ನೋ ಪರಿಸ್ಥಿತಿ ಸಿಲಿಕಾನ್ ಸಿಟಿ ಜನರಿಗಿಲ್ಲ. ಯಾಕಂದರೆ ಬೇಗೆ ತೀರಿಸಬೇಕಾದಂಥ ನೀರಿಗೆ ಬೆಂಗಳೂರಲ್ಲಿ ಹಾಹಾಕಾರ ಶುರುವಾಗಿದೆ. ಕುಡಿಯೋದಕ್ಕೆ ಕಾವೇರಿ ನೀರಿಲ್ಲ, ಹೋಗಲಿ ಶುದ್ಧ ಕುಡಿಯೋ ಘಟಕಕ್ಕೆ ಹೋಗಿ ಅಲ್ಲಿಂದಾದರೂ ಒಂದು ಸ್ವಲ್ಪ ನೀರು ತರೋಣ ಅಂತಂದರೆ RR ನಗರದಲ್ಲಿ, ರಾಜರಾಜೇಶ್ವರಿ ನಗರದಲ್ಲಿ ಒಬ್ಬರಿಗೆ ಒಂದೇ ಕ್ಯಾನ್ ಅನ್ನೋ ಕಂಡೀಷನ್ ಬೇರೆ ಹಾಕಲಾಗಿದೆ. RO ಪ್ಲಾಂಟ್ಗಳಲ್ಲೂ ಕೂಡ ನೀರಿನ ಕೊರತೆಯಾಗಿದೆ. ಹಲವೆಡೆ ಒಬ್ಬರಿಗೆ ಒಂದೇ ಕ್ಯಾನು ಅನ್ನೋ ನಿಯಮ ಜಾರಿಗೆ ಬಂದಿದೆ. ಘಟಕಗಳ ಮುಂದೆ ಬೋರ್ಡ್ ನೋಡಿ ಜನ ಹೈರಾಣಾಗಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಧ್ರುವರಾಜ್ RR ನಗರದಿಂದ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಸಿಟಿ ಬೆಂಗಳೂರಿನಲ್ಲಿ ಬೇಸಿಗೆ ಆರಂಭದಲ್ಲೇ ಈಗ ಜಲ ಸಂಕಷ್ಟ ಶುರುವಾಗಿದೆ. ಕುಡಿಯುವ ನೀರಿಗೂ ಕೂಡ ಜನರು ಹಾಹಾಕಾರ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾನೀಗ RR ನಗರದ ನೆಹರು ರೋಡ್ ಏನಿದೆ, ಆ ರೋಡ್ನ ಶುದ್ಧ ಕುಡಿಯುವ ನೀರಿನ ಘಟಕದ ಸಮೀಪ ಇದ್ದೀನಿ. ಇಲ್ಲಿನ ಪರಿಸ್ಥಿತಿಯನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಕೂಡ ಈಗ ಸರಿಯಾಗಿ ಜನರಿಗೆ ನೀರು ಸಿಗ್ತಾ ಇಲ್ಲ. ಇದು ವಾರ್ಡ್ ನಂಬರ್ 49ರಲ್ಲಿ ಬರುವಂತಹ ಒಂದು ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಈಗ ಸದ್ಯ ಕುಡಿಯುವ ನೀರಿಗೆ ಟೈಮಿಂಗ್ಸ್ ಕೂಡ ಫಿಕ್ಸ್ ಮಾಡಲಾಗಿದೆ. ಅಲ್ಲದೆ ನೀರಿನ ಅಭಾವ ಇರುವಂತಹ ಕಾರಣಕ್ಕಾಗಿ ಬೋರ್ಡನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ. ನಾನು ನಿಮಗೆ ಆ ಬೋರ್ಡನ್ನು ಕೂಡ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ ನೀರಿನ ಸಮಸ್ಯೆಯಿಂದಾಗಿ ಒಬ್ಬರಿಗೆ ಒಂದು ಕ್ಯಾನ್ ಮಾತ್ರ ನೀಡ್ತಾ ಇದ್ದೀವಿ ಅಂತ ಹೇಳಿ ಇಲ್ಲಿ ಬೋರ್ಡನ್ನು ಕೂಡ ಹಾಕಲಾಗಿದೆ. ಅದಲ್ಲದೆ ಮಧ್ಯಾಹ್ನ 11 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ನೀರನ್ನು ನೀಡೋಕೆ ಸಾಧ್ಯವಿಲ್ಲ ಎನ್ನುವಂತಹ ಒಂದು ಬೋರ್ಡನ್ನು ಕೂಡ ಹಾಕಿದ್ದಾರೆ. ಬೇಸಿಗೆ ಆರಂಭದಲ್ಲೇ ಈ ಪರಿಸ್ಥಿತಿಯ ನಿರ್ಮಾಣವಾದರೆ ಏಪ್ರಿಲ್ ಮೇಯಲ್ಲಿ ಯಾವ ರೀತಿಯ ಸ್ಥಿತಿ ಇಲ್ಲಿ ಆಗುತ್ತೆ ಅನ್ನೋದು ಈಗ ಸದ್ಯ ಪ್ರಶ್ನೆಯಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಸ್ಥಳೀಯರನ್ನು ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಎಷ್ಟು ದಿನದಿಂದ ಈ ಸಮಸ್ಯೆ ಶುರುವಾಗಿದೆ ಸರ್? ಈಗ ಒಂದು 3 ತಿಂಗಳಿಂದ ಈ ಸಮಸ್ಯೆ ಶುರುವಾಗಿದೆ. 3 ತಿಂಗಳಿಂದ ಸರಿಯಾಗಿ ಬರ್ತಿಲ್ಲ. RR ನಗರದಲ್ಲಿ ಸುಮಾರು 7-8 ಪ್ಲಾಂಟ್ ಇದೆ. ಈ 7 ಪ್ಲಾಂಟಲ್ಲಿ ಈಗ ನಡೀತಾ ಇರ್ತಕ್ಕಂಥದ್ದು 1-2 ಪ್ಲಾಂಟಲ್ಲಿ ಮಾತ್ರ ನೀರು ಸಿಗ್ತಾ ಇದೆ. ಹಾಗಾಗಿ ನೋಡಿ ಸರ್, ಎಲ್ಲ ಕೆಲಸ ಕಾರ್ಯಗಳು ಬಿಟ್ಬಿಟ್ಟು ಕ್ಯೂವಲ್ಲಿ ನಿಂತಿದ್ದಾರೆ. ಗಂಡಸರೆಲ್ಲ ಈಗ ಹೋಗೋ ಕೆಲಸಗಳೆಲ್ಲ ಬಿಟ್ಬಿಟ್ಟು ನೀರು ಹಿಡಿದು ಕೆಲಸಕ್ಕೆ ಹೋಗೋಂಥ ಪರಿಸ್ಥಿತಿ ಆಗಿದೆ. ರಜೆ ಹಾಕ್ತಾರೆ, ಕೆಲವರು ಇದಾಗ್ತಾರೆ, ಈ ಥರ ಪರಿಸ್ಥಿತಿ ಆಗಿಬಿಟ್ಟಿದೆ. ನೀರಿಗಂತೂ ಭಾರಿ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಬೋರಲ್ಲಿ ಎಲ್ಲೂ ಬೋರಲ್ಲಿ ನೀರು ಸರಿಯಾಗಿ ಇಲ್ಲ. ನೀರು ಇಲ್ಲದೇ ಇರೋದ್ರಿಂದ ಈ ಪ್ರಾಬ್ಲಮ್ ಆಗಿದೆ. ಹಾಗಾಗಿ ದಯಮಾಡಿ ಇದ್ರ ಜೊತೆಗೆ ಸರ್ಕಾರದವರು ಜವಾಬ್ದಾರಿ ತಗೊಂಡು BWSSB ಅವರು ತಗೊಂಡು ಸಪ್ರೇಟಾಗಿ ಬೇಕಾದ್ರೆ ಇಲ್ಲಿ ಟ್ಯಾಂಕರಲ್ಲಿ ತೊಗೊಂಬಂದು ನಿಲ್ಲಿಸ್ಕೊಂಡು ಕ್ಯಾನ್ನವ್ರಿಗೆಲ್ಲ ಸ್ವಲ್ಪ ಬಿಟ್ಟು ಕೊಟ್ಟರೆ ಬೇಗ ಒಂದು ಆಗೋವಂಥ ಪರಿಸ್ಥಿತಿ ಆಗುತ್ತೆ. ದಯವಿಟ್ಟು ಅದನ್ನು ವ್ಯವಸ್ಥೆ ಮಾಡ್ಕೊಂಡು. ಈಗ ಇರೋದು ಅಂದರೆ ಸ್ವಲ್ಪ ಕುಡಿಯೋ ನೀರು ಸಿಗುತ್ತೆ, ಅದರಲ್ಲೇ ಬರ್ತಾ ಇದ್ದಾರೆ ಜನ. ಈಗ ಒಬ್ರಿಗೆ ಒಂದೇ ಕ್ಯಾನು ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ. ಇದ್ರ ಬಗ್ಗೆ ಏನು ಹೇಳಿ? ಅಲ್ಲ ಸರ್, ಅದು ಮಾಡಲೇಬೇಕಾಗತ್ತೆ. ಯಾಕೆಂದರೆ ಒಬ್ರಿಗೆ ಒಂದು ಕ್ಯಾನ್ ಹಾಕಿದ್ರೆ ಎಲ್ರಿಗೂ ಸಿಗೋವಂಥ ಪರಿಸ್ಥಿತಿ ಬಂದಿರೋರಿಗೆಲ್ಲ ಸಿಗುತ್ತೆ. ಈಗ ಏನಾದರೂ ಒಬ್ರು ಏನಾದರೂ ನೋಡಿ ಈ ಥರ 5 ಕ್ಯಾನ್ 2 ಕ್ಯಾನ್ 5 ಕ್ಯಾನ್ ತೊಗೊಂಬಂದ್ಬಿಟ್ರೆ ಹಿಂದಿರೋರಿಗೆ ನೀರು ಸಿಗೋಲ್ಲ. ಬೋರಲ್ಲಿ ಇರೋದು ಸ್ವಲ್ಪ ನೀರು, ಆ ನೀರು ಖಾಲಿ ಆಗಿಬಿಟ್ರೆ ಅವ್ರಿಗೂ ನೀರು ಇಲ್ದಂಗೆ ಆಗುತ್ತೆ. ಅಟ್ಲೀಸ್ಟ್ ಒಬ್ಬೊಬ್ಬರಿಗೆ ಒಂದೊಂದು ಕ್ಯಾನ್ ಅಂತ ಆ ಥರ ಸಿಸ್ಟಮ್ ಮಾಡಿದರೆ ಅದಕ್ಕೆ ಎಲ್ಲರಿಗೂ ಸಿಗುವಂಥ ಒಂದು ಪರಿಸ್ಥಿತಿ ಆಗುತ್ತೆ ಅಂತ ಹೇಳಿ ನಾನು. ಥ್ಯಾಂಕ್ ಯು ಸರ್. ನೋಮಿ ಇದು ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಒಬ್ಬರಿಗೆ ಒಂದು ಕ್ಯಾನ್ ಬೋರ್ಡನ್ನು ಹಾಕಿ ಈಗ ಸದ್ಯ ನೀರನ್ನು ಕೊಡ್ತಾ ಇದ್ದಾರೆ. ಈಗ ಈ ಸುತ್ತಮುತ್ತ ಇರುವಂತಹ RO ಪ್ಲಾಂಟ್ಗಳು ಕೂಡ ಸಾಕಷ್ಟು ಕ್ಲೋಸ್ ಆಗಿದ್ದಾವೆ. ಇರೋದು ಕೆಲವು ಪ್ಲಾಂಟ್ಗಳು ಮಾತ್ರ. ಹೀಗಾಗಿ ಇರುವ ನೀರನ್ನೇ ಅಂದರೆ ಬಂದವರಿಗೆಲ್ಲರಿಗೂ ಕೂಡ ನೀರು ಸಿಗಲಿ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯ ಬೋರ್ಡನ್ನು ಕೂಡ ಹಾಕಿದ್ದಾರೆ. BWSSB ಅವರು ಇತ್ತ ಗಮನವನ್ನು ಹರಿಸಿ ಜನರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಕೂಡ ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಸುಂದರ್ ಜೊತೆ ಧ್ರುವರಾಜ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನಾವು ನಿಮಗೆ ಜಸ್ಟ್ ಒಂದು ಏರಿಯಾದಲ್ಲ, ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ಹೋಗಿ ರಿಯಾಲಿಟಿ ಚೆಕ್ ಮಾಡ್ಕೊಂಡು ಬಂದಿದ್ದು ಅಲ್ಲಿನ ವಾಸ್ತವ ಸ್ಥಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. RR ನಗರದಲ್ಲಿ ಒಬ್ಬರಿಗೆ ಒಂದು ಕ್ಯಾನ್ ಅಂತ RO ಪ್ಲಾಂಟ್ನಲ್ಲಿ ಬೋರ್ಡ್ ಹಾಕಿದರೆ, ಈ ಕಡೆ KR ಪುರ ಬಳಿಯ ಬಂಜಾರಪಾಳ್ಯದ ಜನರ ಗಂಟಲು ಕೂಡ ಒಣಗ್ತಾನೆ ಇದೆ. ಸ್ನಾನದ ಮಾತು ಬಂದರೆ ವಾರಕ್ಕೊಮ್ಮೆ ಸ್ನಾನ ಮಾಡೋದಕ್ಕೂ ಕೂಡ ಯೋಚನೆ ಮಾಡೋ ಸ್ಥಿತಿ. ಕಾವೇರಿ ಪೈಪ್ಲೈನ್ ಹಾಕಿ 6 ವರ್ಷ ಆದರೂ ಕೂಡ 6 ಹನಿ ನೀರು ಕೂಡ ಬಂದಿಲ್ಲ. ಟ್ಯಾಂಕರ್ ನೀರು ಬುಕ್ ಮಾಡಿದರೂ ಕೂಡ ಬರ್ತಾ ಇಲ್ಲ. ಇದು ಇಲ್ಲಿನ ವಾಸ್ತವ ಚಿತ್ರಣ. ಇಲ್ಲಿಂದ ನಮ್ಮ ಪ್ರತಿನಿಧಿ ಸತ್ತಾರ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ.
ಬೇಸಿಗೆ ಶುರುವಾಗ್ತಿದ್ದಂಗೆ ಸಿಲಿಕಾನ್ ಸಿಟಿ ಜನರಿಗೆ ಜಲಕಂಟಕ ಎದುರಾಗಿರುವಂಥದ್ದು. ಜೀವ ಜಲ ಇಲ್ಲದೆ ಇಲ್ಲಿ ಜನರು ಜಲದಾಹ ತಣಿಸಲು ಇದೀಗ ದಣಿಯುತ್ತಿದ್ದಾರೆ. ಸದ್ಯ ನಾನೀಗ ಬಂಜಾರ್ಪಾಳ್ಯದ ಟ್ರಿನಿಟಿ ಎನ್ಕ್ಲೇವ್ನಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಇಲ್ಲಿ ಜನರಿಗೆ ಕಳೆದ ಒಂದೆರಡು ದಿನಗಳಿಂದ ದೊಡ್ಡ ಮಟ್ಟದಲ್ಲಿ ಜಲಕಂಟಕ ಎದುರಾಗಿರುವಂಥದ್ದು. ಅಂದರೆ ನೀರಿಗೆ, ಕುಡಿಯುವ ನೀರಿಗೆ ಪರಿತಪಿಸುವಂಥ ಒಂದು ಪ್ರಮೇಯ ಕೂಡ ಎದುರಾಗಿದೆ. ಈ ಒಂದು ಜನರು ಏನಿದ್ದಾರೆ 2018ರಲ್ಲಿ ಇಲ್ಲಿಯ ಶಾಸಕರು ಇವರಿಗೊಂದು ಭರವಸೆ ಕೊಟ್ಟಿರ್ತಾರೆ. ಅಂದರೆ ಕಾವೇರಿ ನೀರಿನ ಎಲ್ಲ ರೀತಿಯ ಪೈಪ್ಲೈನ್ ಮಾಡಿದ್ರು ಕೂಡ ಇದುವರೆಗೂ ಕೂಡ ಇವರಿಗೆ ಕಾವೇರಿ ನೀರು ಬರ್ತಾ ಇಲ್ಲ ಇಲ್ಲಿಯ ಜನರಿಗೆ. ಅಂದ್ರೆ 2018ರ ಎಲೆಕ್ಷನ್ ಸಂದರ್ಭದಲ್ಲಿ ಪೈಪ್ಲೈನ್ ಅಳವಡಿಕೆ ಮಾಡಿ ಕೇವಲ 6 ತಿಂಗಳಲ್ಲಿ ನಿಮಗೆ ನೀರು ಬರುತ್ತೆ ಎಂದು ಭರವಸೆ ಕೊಟ್ಟಿದ್ರು. ಇದಾದ 6 ವರ್ಷ ಆದ್ರೂ ಕೂಡ ಇನ್ನೂ ಜನರಿಗೆ ಕಾವೇರಿ ನೀರು ಸಿಗ್ತಾ ಇಲ್ಲ. ಇಲ್ಲಿ ಒಂದು ಜನರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಏನಂದ್ರೆ ಇಲ್ಲಿಯ ಕೊಳವೆ ಬಾವಿ ಕೂಡ ಬತ್ತಿ ಹೋಗಿರುವಂತದ್ದು. ಇದರಿಂದ ಜನರು ಇದೀಗ ಟ್ಯಾಂಕರ್ ನೀರನ್ನೇ ಹೆಚ್ಚು ಡಿಪೆಂಡ್ ಆಗಿದ್ದಾರೆ. ಬಟ್ ಟ್ಯಾಂಕರ್ ನೀರು ಬುಕ್ ಮಾಡಿ 1 ವಾರ ಆದ್ರೂ ಕೂಡ ನೀರು ಬರ್ತಾ ಇಲ್ಲ. ಇದರಿಂದ ಇಲ್ಲಿಯ ಜನರು ಹೊರಗಡೆ ಕೆಲಸಕ್ಕೆ ಹೋಗಕ್ಕೆ ಕೂಡ ಹಿಂದು ಮುಂದೆ ನೋಡುವಂತ ಪ್ರಮೇಯ ಎದುರಾಗಿರುವಂತದ್ದು. ಯಾಕೆಂದ್ರೆ 1 ವಾರ ಬುಕ್ ಮಾಡಿ 1 ವಾರ ಆದ್ರೂ ಕೂಡ ಇನ್ನೂ ಕೂಡ ಇಲ್ಲಿಯ ಜನರಿಗೆ ನೀರು ಬಂದಿಲ್ಲ. ಯಾವಾಗ ನೀರು ಬರುತ್ತೋ ಅದರ ನಂತರ ನಾವು ತಮ್ಮ ದೈನಂದಿನ ಕೆಲಸವನ್ನು ಮುಂದುವರಿಸ್ತೀವಿ ಅನ್ನೋ ಕಾರಣಕ್ಕೆ 1 ವಾರದಿಂದ ಆಫೀಸ್ ಆಗಿರ್ಬೋದು, ಇನ್ನಿತರ ಕೆಲಸಕ್ಕೆ ಹೋಗಲು ಕೂಡ ಇಲ್ಲಿ ಜನರು ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಈ ಬಗ್ಗೆ ಇಲ್ಲಿ ಜನರನ್ನೇ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ನಿಮಗೆ ಇಲ್ಲಿ ಯಾವ ರೀತಿಯಲ್ಲಿ ನೀರಿನ ಪ್ರಾಬ್ಲಮ್ ಆಗ್ತಿದೆ ಸರ್? ಸರ್, ನನ್ನ ಹೆಸರು ಸಿದ್ದಯ್ಯ ಅಂತ ಹೇಳಿ, ಟ್ರಿನಿಟಿ ಎನ್ಕ್ಲೇವ್ ಪ್ರೆಸಿಡೆಂಟು. ಇಲ್ಲಿ ನಮ್ಮ ಏರಿಯಾದಲ್ಲಿ, ನಮ್ಮ ಲೇಔಟ್ನಲ್ಲಿ 300ರಿಂದ 400 ಮನೆಗಳಿದೆ. ಈ ನಮ್ಮ 2 ಬೋರ್ವೆಲ್ಲಿಂದ ಎಲ್ಲರಿಗೂ ಸಪ್ಲೈ ಆಗ್ತಾಯಿತ್ತು. ಈಗ 1.5-2 ತಿಂಗಳಿಂದನೂ ಇಲ್ಲಿ ಬತ್ತು ಹೋಗಿದೆ. ನಮ್ಮ ಬೋರ್ವೆಲ್ ಬತ್ತು ಹೋಗಿರೋದ್ರಿಂದ ಈ ನಮಗೆಲ್ಲರಿಗೂ ಸಮಸ್ಯೆ ಆಗಿದೆ. ನೀರಿನ ಪ್ರಾಬ್ಲಮ್ ಬರ್ತಾಯಿಲ್ಲ. ಮತ್ತು ಇವಾಗ ಟ್ಯಾಂಕರ್ ನೀರಿಗೆ ಅವಲಂಬಿಸಿದ್ದೀವಿ. ಆ ಟ್ಯಾಂಕರ್ ನೀರು ಬಂದು ಏನಂದರೆ ಮೊದಲು 600 ರೂಪಾಯಿಗೆ ಮಾಡ್ತಾಯಿದ್ರು. ಈಗೇನಾಗಿದೆ 1000ರಿಂದ 1500 ರೂಪಾಯಿವರೆಗೂ ಮಾಡಿದ್ದಾರೆ. ಇದು ನಮಗೆ ತುಂಬ ಕಷ್ಟ ಆಗುತ್ತೆ. ಮತ್ತು ನೀರಿಗೆ ಏನು ಮಾಡಬೇಕು ಅನ್ನೋದೇ ಇವಾಗ ನಮ್ಗೆ ತೋಚ್ತಾ ಇಲ್ಲ. ಮಧ್ಯದಲ್ಲಿ ಮಳೆ ಬೇರೆ ಇಲ್ಲ. ಮಳೆ ಬಂದರೆ ಇದೆಲ್ಲ ಏನು ಪ್ರಾಬ್ಲಮ್ ಇರ್ತಾ ಇರಲಿಲ್ಲ. ಇವಾಗ ಈ ರೀತಿಯಾಗಿದೆ. ನಾವು ಏನು ಮಾಡೋಣ ಅನ್ನೋದು ನಾವು ಗೌರ್ಮೆಂಟ್ ಮೇಲೇ ಡಿಪೆಂಡ್ ಆಗಿದ್ದೀವಿ. ನಮ್ಮ ಬಸವರಾಜು ಸರ್ ಅವರು ನಮಗೆ ಇಲ್ಲಿ ಈ ಕಾವೇರಿ ವಾಟರ್ ಇಲ್ಲ ಅಂತ ಹೇಳಿದ ಮೇಲೆ ನಮ್ಗೆ ಒಂದು 5 ಬೋರ್ವೆಲ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿವರೆಗೂ ಅವ್ರು ಮಾಡಿಕೊಟ್ಟಿರೋ ಬೋರ್ವೆಲ್ನಲ್ಲಿ 2 ಬೋರ್ವೆಲ್ ನೀರು ಬರ್ತಾಯಿತ್ತು. ಈಗ 3 ಡ್ರೈ ಆಗಿದೆ. ಈಗೇನಾಗಿದೆ, ಆ 2 ಬೋರ್ವೆಲ್ ಕೂಡ ಡ್ರೈ ಆಗಿದೆ. ಮತ್ತು ಇದಕ್ಕೆ ನಮ್ಮ ಸಂಬಂಧಪಟ್ಟಂಥ ನಮ್ಮ MLA ಸಾಹೇಬರು ಮತ್ತು ನಮ್ಮ ಮಾದೇಶಪ್ಪ ಅವರು ಇದ್ದಾರೆ. ಮತ್ತು ಇನ್ನೊಬ್ಬರು ನಮ್ಮ ಪದ್ಮಾವತಿ ಶ್ರೀನಿವಾಸ್ ಅಂತ ಇದ್ದಾರೆ. ಮತ್ತೊಬ್ಬರು ಇನ್ನು ನಮ್ಮ ಶಾಂತ ಕೃಷ್ಣಮೂರ್ತಿಯವರು. ಇವ್ರುಗಳೆಲ್ಲ ನಮಗೆ ಸಹಾಯ ಮಾಡಿದ್ದಾರೆ. ಈ ಬೋರ್ವೆಲ್ ಸಹಾಯ ಮಾಡಿದ್ದಾರೆ. ಈಗ ಮತ್ತೆ ಅವ್ರು ಕೇಳ್ಕೊಳ್ಳೋದೇನು ಅಂದರೆ, ಈ ಮಳೆಗಾಲ ಬರೋವರೆಗೂ ನಮಗೆ ಮತ್ತೆ ಅವ್ರ ಸಹಾಯ ಬೇಕಾಗಿ ನಾವು ಕೇಳ್ಕೊಳ್ತೀವಿ. ಇವಿಷ್ಟು ಇಲ್ಲೇ ಜನರು ಹೇಳ್ತಿರೋ ಮಾತು. ಅಂದರೆ ಒಂದು ಕಡೆ ಕೆಲವೊಂದು ಅಪಾರ್ಟ್ಮೆಂಟ್ ಆಗಿರ್ಬೋದು, ಬಿಲ್ಡರ್ ಮಾಡಿರುವಂಥ ಇಲ್ಲೀಗಲ್ ಬೋರ್ವೆಲ್ನಿಂದ ಕೂಡ ಇಲ್ಲಿ ಅಂತರ್ಜಲ ಮಟ್ಟ ಕುಸಿತವಾಗಿದ್ದು, ಇದರಿಂದ ಬೋರ್ವೆಲ್ ಕೂಡ ಬತ್ತಿ ಹೋಗಿದೆ. ಅದರ ಜೊತೆಗೆ ಯಾವಾಗ ನಗರದಲ್ಲಿ ನೀರಿಗೆ ದರ ಎದುರಾಯಿತೋ ಆವಾಗ ಟ್ಯಾಂಕರ್ ರೇಟ್ ಕೂಡ ದುಪ್ಪಟ್ಟಾಗಿರುವಂಥದ್ದು, ಟ್ಯಾಂಕರ್ ದರ ಕೂಡ ಹೆಚ್ಚಾಗಿರುವಂಥದ್ದು. ಬುಕ್ ಮಾಡಿ 1 ವಾರ ಆದರೂ ಕೂಡ ಇನ್ನೂ ಕೂಡ ಇಲ್ಲಿ ನೀರಿಗೋಸ್ಕರ ಪರಿತಪಿಸುವಂಥ ಪ್ರಮೇಯ ಎದುರಾಗುತ್ತೆ. ಅದರ ಜೊತೆಗೆ ಇಲ್ಲಿಯ ಮಹಿಳೆಯರು ಬಿಂದಿಗೆ ಹಿಡಿದು ಮನೆಗೆ ಹೋಗಿ ನೀರಿಗೋಸ್ಕರ ಮನೆ ಸುತ್ತಾಡಬೇಕಾದ ಒಂದು ಪರಿಸ್ಥಿತಿ ಕೂಡ ಎದುರಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಸತ್ತಾರ್, ನ್ಯೂಸ್ ಫಾಸ್ಟ್, ಬೆಂಗಳೂರು. ಒಂದಲ್ಲ ಎರಡಲ್ಲ, ಬೆಂಗಳೂರಿನ ಯಾವ ಏರಿಯಾಗೆ, ಯಾವ ಗಲ್ಲಿಗೆ ಹೋದರೂ ಕೂಡ ಇದೇ ಸ್ಥಿತಿ ಇದೆ. ನಗರದ ನಡುವೆ ಇರುವಂಥ ಲಕ್ಕಸಂದ್ರದಲ್ಲೂ ಕೂಡ ಹನಿ ನೀರಿಗೂ ಕೂಡ ಹಾಹಾಕಾರ ಶುರುವಾಗ್ತಾ ಇದೆ. ವಯೋವೃದ್ಧರು, ಮಕ್ಕಳು ಬಿಸಿಲ ಶಾಖಕ್ಕೆ ಬಳಲಿ ಬೆಂಡಾಗಿ ಹೋಗ್ತಾ ಇದ್ದಾರೆ. ಜೊತೆಗೆ ದಾಹ ತೀರಿಸಿಕೊಳ್ಳೋದಕ್ಕೆ ನೀರಿಲ್ಲದೆ ಪರದಾಡ್ತಾ ಇದ್ದಾರೆ. ಇಲ್ಲಿಂದ ನಮ್ಮ ಪ್ರತಿನಿಧಿ ಮಮತಾ ಶ್ರೀ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಪ್ರತಿಯೊಂದು ಸಿಲಿಕಾನ್ ಸಿಟಿಯ ಪ್ರತಿಯೊಂದು ಏರಿಯಾದಲ್ಲೂ ನೀರಿನ ಸಮಸ್ಯೆ, ನೀರಿನ ಅಭಾವ ಇದ್ದು ಕಾಣಿಸಿದೆ ಅಂತಲೇ ಹೇಳ್ಬೋದು. ಈಗ ನಾವು ಲಕ್ಸಂದ್ರದ 3ನೇ ಅಡ್ಡ ರಸ್ತೆಯಲ್ಲಿ ಇದ್ದೀವಿ. ಈ ಒಂದು ರಸ್ತೆಯಲ್ಲೂ ಕೂಡ ಪ್ರತಿಯೊಂದು ಮನೆಯಲ್ಲೂ ನೀರಿಗಾಗಿ ಹಾಹಾಕಾರ ಎದುರಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿನ ಸ್ಥಳೀಯರನ್ನು ಕೂಡ ಮಾತಾಡಿಸ್ತಾ ಹೋಗ್ತೀನಿ. ನೀರಿಗಾಗಿ ಅವರು ಪರಿತಪಿಸ್ತಿರುವಂತಹ ಅವರ ಧ್ವನಿಯನ್ನ ನೀವೇ ಕೇಳಿ. ಏನಾಗ್ತಿದೆ ನೀರಿನ ಸಮಸ್ಯೆ? ಅಲ್ಲಿ ಡ್ರೈ ಆಗಿದ್ಯಾ, ಆಮೇಲೆ ನೀರ್ ಬರ್ತಲ್ಲ, ನೀರು ವಾಸನೆ ಬರ್ತೈತೆ. ಅಲ್ಲಿ ಮೋಟರ್ ಸ್ವಿಚ್ ಹಾಕಿದ್ರೆ ಸ್ವಿಚ್ ಆನ್ ಆಗ್ತೈತೆ, ಸ್ಟಾಪ್ ಆಗ್ಬಿಡ್ತೈತೆ. ಡ್ರೈ ಆಗ್ಬಿಟ್ಟೈತೆ, ವಾಸನೆ ನೀರು. ಈಗ ನೀರಿನ ಸಮಸ್ಯೆ ಇವಾಗ ನೀರು ಎಷ್ಟು ದಿನದಿಂದ ನಿಮ್ಮ ಮನೆಯಲ್ಲಿ ಬರ್ತಾ ಇಲ್ಲ? ಇಲ್ಲಿ ಬರ್ತಾಯಿಲ್ಲ ನೀರು. 4 ದಿವಸ, 3 ದಿವಸ, 5 ದಿವಸ ಆದ್ಮೇಲೆ ಬರ್ತೈತೆ. ನೀರಿಗಾಗಿ ನಮಗೆ ನೀರು ಬೇಕೇ ಬೇಕು, ನೀರಿನ ವ್ಯವಸ್ಥೆ ನಮಗೆ ಸರಿಯಾಗಿ ಆಗ್ಬೇಕು ಅಂತ ಜನಗಳು ಪರಿತಪಿಸ್ತಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮ್ಯಾಮ್, ಏನಾಗ್ತಿದೆ? ನೀರಿಗೆ ತುಂಬಾ ಪ್ರಾಬ್ಲಮ್ ಮೇಡಮ್. ಬಿಟ್ರೆ ಬೆಳಗ್ಗೆ 1 ಅವರ್ ಬಿಡ್ತಾನೆ, ಇಲ್ಲಾಂದ್ರೆ ನೀರು ಅದು ಬೋರ್ ಇದ್ರೆ ಇದು ಮೋಟ್ರ್ ಹಾಕಿದ್ರೆ ಬರುತ್ತೆ. ಮೋಟ್ರ್ ಇಲ್ಲ ಅಂದ್ರೆ ನಮ್ಮ ಹತ್ರ ಎಲ್ಲ ಮೋಟ್ರ್ ಇಲ್ಲ, ನೀರು ಬರಲ್ಲ. ನೀರು ಬರೋವಾಗ ಹಿಡ್ಕೋಬೇಕು. ಆಮೇಲೆ ನೀರು ಬಾತ್ರೂಮ್ ಖಾಲಿ ಆದಾಗ ನಮ್ಗೆ ನೀರಿಗಿಲ್ಲ.
ಸಮಸ್ಯೆ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ ನೀರಿಗೆ. ಅವ್ರು ನೀರು ಬಿಡೋದು ಕೆಲ್ಸಕ್ಕೆ ಹೋಗೋ ಟೈಮ್ ಕರೆಕ್ಟಾಗಿ ನೀರು ಬಿಡ್ತಾರೆ, ಕೆಲ್ಸಕ್ಕೆ ಹೋಗೋದ ಇಲ್ಲಿ ನೀರು ಹಿಡಿಯೋದ ಅದು ಗೊತ್ತಾಗಲ್ಲ. ಇವಾಗ ಮಕ್ಳು ಎಲ್ಲ ಇಟ್ಕೊಂಡು ನೀರಿಲ್ದೆ ಎಷ್ಟು ಕಷ್ಟ ಆಗ್ತಾ ಇದೆ. ಕಷ್ಟ ಆಗ್ತದೆ ಮೇಡಮ್. ಅದೊಂದು ಬೋರ್ವೆಲ್ ರೆಡಿ ಮಾಡಿಸಿದ್ರೆ ಸ್ವಲ್ಪನಾದ್ರೂ ಅನುಕೂಲ ಆಗುತ್ತೆ. ಈ ಕಡೆ ಕಾವೇರಿ ನೀರನ್ನ ಒಂದರನ್ನೇ ನಂಬ್ಕೊಂಡಿರೋದ್ರಿಂದ ಕಾವೇರಿ ನೀರು ಸಿಗ್ತಾ ಇಲ್ಲ. ಒಂಚೂರು ಸರ್ಕಾರ ಈ ಕಡೆ ಗಮನ ನೋಡಿಸಿದ್ರೆ ಅನುಕೂಲ ಆಗುತ್ತೆ. ನೀರಿಲ್ದೆ ಇವಾಗ ಸಾಮಾನ್ಯ ಜೀವನಕ್ಕೆ, ಊಟಕ್ಕಾಗಿರ್ಲಿ ಅಥವಾ ಸ್ನಾನಕ್ಕಾಗಿರ್ಲಿ ನೀರಿಲ್ದೆ ಎಷ್ಟು ಕಷ್ಟ ಆಗ್ತಿದೆ ನಿಮ್ಗೆ? ತುಂಬಾ ಕಷ್ಟ ಅಮ್ಮ ನೀರಿಗೆ. ಬಿಟ್ರೆ ಬಿಲ್ಲಂದ್ರೆ ಬಿಡೋದಿಲ್ಲ ನೀರು. ತುಂಬಾ ಕಷ್ಟ ನೀರಿಗೆ. ತುಂಬಾ ದಿನದಿಂದ ಹಂಗೇನೆ ನೀರು ಕಷ್ಟನೇ. ಏನ್ ನಾವು ಒಂದಿಷ್ಟು ಕುಡಿಯಕ ಇಲ್ಲ ಸ್ನಾನಕ್ಕೆ ಬೇಕು, ಎಲ್ಲದಕ್ಕೂ ಬೇಕು. ನೀರಿಲ್ದಾರೆ ಏನ್ ಮಾಡಕ್ಕಾಗ್ತದಮ್ಮ? ಎಲ್ಲ ಬೇಕೇ ಬೇಕಲ್ಲ. ಮಕ್ಕಳಿಗೂ ಬೇಕು ಸ್ನಾನಕ್ಕೆ, ಕುಡಿಯಕ್ಕೆ ಬೇಕು, ನಮಗೂ ಬೇಕು, ನಮಗೂ ಸ್ನಾನಕ್ಕೆ ಬೇಕು. ಎಲ್ಲ ಬೇಕೇ ಬೇಕು. ನೀರಿಲ್ದಾದ್ರೆ ಏನು ಮಾಡಕ್ ಸಾಧ್ಯ ಇಲ್ಲಮ್ಮ. ಇದಿಷ್ಟು ಜನಗಳ ಮಾತು ಅಂತ ಹೇಳ್ಬೋದು. ಊಟ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಬಟ್ ನೀರಿಲ್ಲದೆ ಹೇಗೆ? ನೀರು ಸಾಮಾನ್ಯ ಜೀವನಕ್ಕೆ ನೀರು ಕುಡಿದೇ ಹೇಗೆ ಬದುಕಕ್ಕಾಗುತ್ತೆ? ನೀರು ಬೇಕೇ ಬೇಕು. ಅವಶ್ಯಕತೆನ ಬೇಗ ಸರ್ಕಾರದವರು ಇಲ್ಲಿನ ಸ್ಥಳೀಯರು ಅರ್ಥ ಮಾಡಿಕೊಂಡು ಬೇಗ ಸ್ಥಳೀಯರಿಗೆ ಬೇಕಾದಂತಹ ಅವಶ್ಯಕ ನೀರನ್ನ ಬಿಟ್ಟರೆ ಇಲ್ಲಿನ ಸಾಮಾನ್ಯ ಜನರು ಜೀವನ ನಡೆಸೋಕ್ಕೆ ಅವಕಾಶ ಆಗುತ್ತೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಮಮತಾಶ್ರೀ, ನ್ಯೂಸ್ ಫಸ್ಟ್, ಬೆಂಗಳೂರು. ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಶುದ್ಧ ಕುಡಿಯೋ ನೀರು ಸಿಗದೆ ಅಲ್ಲಿನ ಜನ ಪರದಾಡ್ತಾ ಇದ್ದಾರೆ. ನೀರಿನ ಘಟಕದಲ್ಲಿ ಒಬ್ಬರಿಗೆ ಒಂದೇ ಕ್ಯಾನ್ ಅನ್ನುವಂಥ ರೂಲ್ಸ್ ಮಾಡಲಾಗಿದೆ. ಬೋರ್ವೆಲ್ ಬತ್ತಿದ ಕಾರಣದಿಂದಾಗಿ RO ಪ್ಲ್ಯಾಂಟ್ನಲ್ಲಿ ಎಲ್ರಿಗೂ ನೀರು ಸಿಗಲಿ ಅಂತ ಒಂದು ಕ್ಯಾನ್ ಅನ್ನೋ ನಿಯಮ ಮಾಡಲಾಗಿದೆ. ಯಶವಂತಪುರ ಕ್ಷೇತ್ರದ ಬೆಟ್ಟದಪುರದಿಂದ ನಮ್ಮ ಪ್ರತಿನಿಧಿ ಧ್ರುವರಾಜ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ನಗರ ಕ್ಷೇತ್ರ ಮಾತ್ರವಲ್ಲದೆ ಯಶವಂತಪುರ ಕ್ಷೇತ್ರದಲ್ಲಿ ಕೂಡ ಈಗ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ನಾನೀಗ ಹೆಮ್ಗೆಪುರ ವಾರ್ಡ್ನ ಪಟ್ಟಣಗೆರೆಯ ಶುದ್ಧ ಕುಡಿಯುವ ನೀರಿನ ಘಟಕದ ಮುಂಭಾಗ ಇದ್ದೀನಿ. ನೀವು ನೇರವಾಗಿ ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ. ಇಲ್ಲೂ ಕೂಡ ಬೋರ್ಡ್ ಅನ್ನ ಅಳವಡಿಕೆ ಮಾಡಲಾಗಿದೆ. ನೀರಿನ ಅಭಾವ ಇರೋದ್ರಿಂದ ಒಬ್ಬರಿಗೆ ಒಂದು ಕ್ಯಾನ್ ಮಾತ್ರ ನೀಡಲು ಇಲ್ಲಿನ ಮೇಂಟೆನೆನ್ಸ್ ಏನ್ ಮಾಡ್ತಾ ಇದ್ದಾರೆ ಅವರು ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ಕಾರಣ ಏನಂತ ಹೇಳಿದ್ರೆ ಎಲ್ಲರಿಗೂ ಕೂಡ ನೀರು ಸಿಗ್ಬೇಕು ಎನ್ನುವಂತಹ ಕಾರಣಕ್ಕಾಗಿ ಈ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಕಳೆದ ತಿಂಗಳೆಲ್ಲ ಸರಿಯಾಗಿ ನೀರು ಸಿಗ್ತಾ ಇತ್ತು, ಆದ್ರೆ ಈಗ ಸದ್ಯ ಬೋರ್ವೆಲ್ ಬತ್ತು ಹೋಗಿದಂತಹ ಕಾರಣಕ್ಕಾಗಿ ನೀರಿನ ಅಭಾವ ಇದೆ. ಹೀಗಾಗಿ ಬಂದವರಿಗೆಲ್ಲ ನೀರು ಸಿಗ್ಬೇಕು ಎನ್ನುವಂತ ಕಾರಣಕ್ಕಾಗಿ ಈ ಒಂದು ಬೋರ್ಡ್ ಅನ್ನ ಅಳವಡಿಕೆ ಮಾಡಿದ್ದಾರೆ. ಬೆಳಗ್ಗೆ 7ರಿಂದ ಶುರುವಾಗಿ ನೀರು ಖಾಲಿ ಆಗೋವರೆಗೂ, ಅಂದ್ರೆ ಒಂದು 11-12 ಗಂಟೆವರೆಗೂ ನೀರಿರುತ್ತಲ್ಲ ಅಲ್ಲಿವರೆಗೂ ಮಾತ್ರ ಕೊಡ್ತಾರೆ. ಮತ್ತೆ ಸಂಜೆ ಟೈಮ್ ನಲ್ಲಿ ಮತ್ತೆ ಓಪನ್ ಆಗುತ್ತೆ. ಆ ಟೈಮ್ ನಲ್ಲಿ ಜನ ಬಂದು ಇಲ್ಲಿ ನೀರನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನ ಮೇಂಟೆನೆನ್ಸ್ ಮಾಡ್ತಾ ಇರೋರ ಬಳಿನೇ ಕೇಳ್ತಾ ಹೋಗ್ತೀನಿ, ಏನ್ ಸಮಸ್ಯೆ ಇದೆ, ಯಾಕಾಗಿ ಈ ಒಂದು ಬೋರ್ಡ್ ಅನ್ನ ಹಾಕಿದ್ದಾರೆ ಅಂತ. ಸರ್, ಈಗ ಈ ಬೋರ್ಡ್ ಅನ್ನ ಹಾಕಿರೋದು ಯಾಕೆ ಅಂತ ಸರ್, ಏನ್ ತೊಂದರೆ ಆಗಿದೆ ನಿಮಗೆ? ಸರ್, ಈಗ ಮಳೆ ಏನಕ್ಕಂತ ನಾವು ಬೋರ್ಡ್ ಹಾಕಿದ್ದೀರಾ ಅಂದ್ರೆ ಮಳೆ ಕೈ ಕೊಟ್ಟಿದೆ. ಮಳೆ ಕೈ ಕೊಟ್ಟಿದ್ದರಿಂದ ಬೋರ್ವೆಲ್ ನೀರೆಲ್ಲೂ ಸಿಗ್ತಾ ಇಲ್ಲ. ಆದ ಕಾರಣ ಏನು ಮಾಡ್ತಾ ಇದ್ದೀರಿ, ಒಬ್ಬರಿಗೆ ಒಂದು ಕ್ಯಾನ್ ಅಂತ ಮಾಡಿದ್ದೀವಿ. ಎಲ್ಲರಿಗೂ ಜನಕ್ಕೆ ಸಿಗಬೇಕು ನೀರು. ಒಬ್ರಿಗೆಲ್ಲರಿಗೂ ಅಭಾವ ಇದೆ. ಒಬ್ಬರು ಗಾರೆ ಕೆಲ್ಸಕ್ಕೆ ಹೋಗಿ ಬರ್ತಾರೆ, ಮತ್ತು ಗಾರ್ಮೆಂಟ್ಸ್ಗೆ ಹೋಗ್ತಾರೆ, ಅವ್ರಿಗೆಲ್ಲ ನೀರು ಸಿಗಬೇಕು. ಇಲ್ಲಿ ಏನು ಮಾಡಿದ್ರೆ PGಗಳೆಲ್ಲ ಇರ್ತವೆ. PGಗಳು 3-4 ಕ್ಯಾನು ತಂದು ಹಿಡಿತಾ ಇದ್ದಾರೆ. ಅವಾಗೆಲ್ಲ ನಾವೆಲ್ಲ ಕೊಟ್ಟಿದ್ದು, ಹೋದ ತಿಂಗಳೆಲ್ಲ ಬ್ಯಾಕೆಲ್ಲ ಕೊಟ್ಟಿದ್ದು. ಈ 1ನೇ ತಾರೀಕಿಂದ ಏನು ಮಾಡಿದ್ದೀವಿ ಅಂದರೆ ಎಲ್ಲರಿಗೂ ನೀರು ಸಿಗಲಿ, ಕುಡಿಯೋಕ್ಕೆ ಹಾಕಾರ ಆಗಿದೆ. ಇವತ್ತು ಯಶವಂತಪುರ ಕ್ಷೇತ್ರದಲ್ಲಿ ನಮ್ಮ ಶಾಸಕರಾದ H. ಸೋಮಶೇಖರ್ ನಮಗೆಲ್ಲ ಸಹಕಾರ ಮಾಡ್ತಾ ಇದ್ದಾರೆ. ಬೋರ್ಗಳನ್ನು ಯಥೇಚ್ಛಿಗೆ ಈಗ 4-5 ಬೋರು ಪಟ್ಟಣಗೆರೆಗೆ ಬೋರು ಸ್ಯಾಂಕ್ಷನ್ ಮಾಡಿದ್ದಾರೆ. ನೀರಿದೆಲ್ಲ ಅಭಾವ ಇರೋದಲ್ಲ ಅವರೆಲ್ಲ ನಮಗೆ ಸ್ಪಂದಿಸಿ ಬೋರ್ಗೆಲ್ಲ ಅವಶ್ಯಕತೆ ಕೊಡ್ತಾ ಇದ್ದಾರೆ. ಅದರಿಂದ ನೀರಿಗೆ ಎಲ್ಲ ಕಡೆ ಒಂದೇ ಕಡೆ ಅಂತಲ್ಲ, ಹಲವಾರು ಕಡೆ ಇವತ್ತು ನೀರೆಲ್ಲೂ ಸಿಗ್ತಿಲ್ಲ. ಈ ಸಿಗ್ತಾರೆ ಪಟ್ಟಣಗೆರೆ ಇದು ಈ ವಾರ್ಡಲ್ಲಿ ನೀರು ಚೆನ್ನಾಗಿ ಸ್ವಲ್ಪ ದೇವತಾಯಿ ಮಾರಮ್ಮ ದೇವಸ್ಥಾನ ಅಲ್ಲೇ ಬೋರ್ ಹಾಕಿಸಿದ್ದೀವಿ. ಆ ಕಾರಣದಿಂದ ಸ್ವಲ್ಪ ನೀರು ಬರ್ತಾ ಇದ್ದಾವೆ. ನೀರಿಗೆ ಎಲ್ಲರೂ ಸಿಗಲಿ ಅಂತೇಳಿ ಒಂದು ಕೈನ್ ಮಾಡಿದ್ದೀವಿ ಸರ್. ಸರ್, ಈಗಲೇ ಈ ಪರಿಸ್ಥಿತಿ ಇನ್ನು ಏಪ್ರಿಲ್ ಮೇಲೆ ಯಾವ ಥರದ ಸ್ಥಿತಿ ನಿರ್ಮಾಣ ಆಗ್ಬೋದು ಅಂತ ಸರ್? ಭಗವಂತನೇ ಇದಕ್ಕೆಲ್ಲ ಇದು ಕೊಡ್ಬೇಕು ಸರ್. ಮಳೆ ಉಹಿಸ್ಬೇಕು ಭಗವಂತ. ಮಳೆ ಉಹಿಸು ದೇವಸ್ಥಾನದಲ್ಲಿ ದೇವುಗಳದೆಲ್ಲ ಪೂಜೆ ಮಾಡಿ ಪುರಸ್ಕಾರ ಮಾಡಿದ್ರೆ ಮಳೆ ಸುರಿದ್ರೇ ಸರ್ ನೀರು ಜನ ಸಿಗೋದು. ಇಲ್ಲಾಂದ್ರೆ ನೀರು ಸಿಗಿಲ್ಲ ಅಂದ್ರೆ ಜನಗಳೆಲ್ಲ ಸಾಯ್ತಾರೆ ಸರ್. ಪ್ರತಿ ಹನಿ ನೀರಿಗೂ ಇವತ್ತೆಲ್ಲ ಜನಗಳೆಲ್ಲ ಕಷ್ಟಪಡ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಬಂದಂತೆ ನಮಗೂ ಬಂದಿದೆ. ನಮ್ಮ ಕೈಲಿ ಅದೇನಾದರೂ ಮಾಡ್ಬೇಕಾದ್ರೆ ಕೆಲಸ ಮಾಡ್ತಾ ಇದೀವಿ ಸರ್. ಏನು ಮುಖ್ಯವಾಗಿ ಇಲ್ಲಿ ಅಂದ್ರೆ ಬೆಳಗ್ಗೆ ಮತ್ತೆ ಸಂಜೆ ವೇಳೆಯಲ್ಲಿ ಇದನ್ನ ಓಪನ್ ಇಟ್ಟು ನೀರು ಖಾಲಿ ಆಗೋವರೆಗೂ ಜನರಿಗೆ ನೀರನ್ನ ಕೊಡ್ತಾ ಇದ್ದಾರೆ. ಮುಖ್ಯ ಕಾರಣ ಏನಂತ ಹೇಳಿದ್ರೆ ಬೋರ್ವೆಲ್ಗಳು ಬತ್ತು ಹೋಗಿದ್ದಾವೆ ಎನ್ನುವಂತಹ ಕಾರಣಕ್ಕಾಗಿ. ಈ ಬೇಸಿಗೆ ಆರಂಭದಲ್ಲೇ ಈ ರೀತಿಯ ಪರಿಸ್ಥಿತಿ ಆದ್ರೆ ಇನ್ನು ಏಪ್ರಿಲ್ ಮೇಯಲ್ಲಿ ಯಾವ ತರಹದ ಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದು ಕೂಡ ಈಗ ಊಹಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಸುಂದರ್ ಜೊತೆ ಧ್ರುವರಾಜ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಲ್ಲಿ ಸ್ನಾನ ಪಾನಕ್ಕೆ ಜನ ನೀರಿಲ್ಲದೆ ಒದ್ದಾಡುವಂಥ ಸ್ಥಿತಿಯ ಡೀಟೇಲ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ವಿ.
ಯಶವಂತಪುರ ಕ್ಷೇತ್ರದ ಒಂದಿಷ್ಟು ಡೀಟೇಲ್ ನೋಡಿದ್ರಿ. ಈಗ ಯಶವಂತಪುರದ ಹೇರೋಹಳ್ಳಿಯಲ್ಲೂ ಕೂಡ ಕಾವೇರಿ ನೀರು ಸರಿಯಾಗಿ ಬರ್ತಾ ಇಲ್ಲ. ನೀರಿಗಾಗಿ ಮುಖ್ಯ ರಸ್ತೆಯನ್ನು ತಡೆದು ನಿವಾಸಿಗಳು ಪ್ರತಿಭಟನೆ ಮಾಡಿದ್ದಾರೆ. ನೀರಿನ ಬದಲು ಬರೇ ಗಾಳಿ ಬರ್ತಾ ಇದೆ. 3 ಪಟ್ಟು ದುಡ್ಡು ಕೊಟ್ಟರೂ ಕೂಡ ಟ್ಯಾಂಕರ್ ಮೂಲಕ ನೀರು ತರಿಸಿಕೊಳ್ಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀರು ಕೊಡಿಸಿ ನಮಗೆ ಅಂತ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಹಲವು ಬಾರಿ ಮನವಿ ಮಾಡಿದರೂ ಕೂಡ ಪ್ರಯೋಜನ ಆಗಿಲ್ಲ. ಇವತ್ತು ಮಕ್ಕಳು, ಮಹಿಳೆಯರು ರಸ್ತೆಗಿಳಿದು ಪ್ರತಿಭಟನೆ ಮಾಡಿದ್ದಾರೆ. ಮಾಗಡಿ ರಸ್ತೆಯಿಂದ ಉಲ್ಲಾಳ ಕಡೆ ಹೋಗೋ ಮುಖ್ಯ ರಸ್ತೆಯನ್ನು ಬ್ಲಾಕ್ ಮಾಡಿದರು. ಖಾಲಿ ಬಿಂದಿಗೆ ಹಿಡಿದು ಧಿಕ್ಕಾರ ಕೂಗುತ್ತಾ ಬೇಕೇ ಬೇಕು, ನೀರು ಬೇಕು ಅಂತ ಪ್ರತಿಭಟನೆ ಮಾಡಿದರು. ಮುಖ್ಯ ರಸ್ತೆಯಲ್ಲಿ ಬ್ಲಾಕ್ ಮಾಡಿದ ಕಾರಣ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಕೂಡ ಆಯಿತು. ಕೇಳಿದ್ರೆ ಏನು ಹೇಳ್ತಾರೆ, ಕಾವೇರಿ ಹಾಕಿಸ್ಕೊಳ್ರಿ ಅಂತಾರೆ. ಇಲ್ಲಿ ಫ್ರೀ ಸೈಟ್ ಇರೋದು, ಎಲ್ಲರಿಗೂ ಹಕ್ಕುಪತ್ರ ಇರೋದು. ಒಬ್ರ ಹತ್ರ ಇರುತ್ತೆ, ಒಬ್ರ ಹತ್ರ ಇರಲ್ಲ. ಕಾವೇರಿ ಹಾಕಿಸ್ಕೊಳ್ರಿ ಅಂತಾರೆ. ಒಬ್ರು ಅವಾಗ ದುಡ್ಕೊಂಬಂದು ಅವಾಗ ತಿನ್ನೋರು ಅವರೇ, ಅವ್ರು ಕಾವೇರಿ ಹಾಕಿಸ್ಕೊಳಕ್ಕಾಗಲ್ಲ. ಇವಾಗ ಬೋರ್ ಎಲ್ಲ ನಿಂತೋಗಿದೆ. ಇವರು ಒಂದು ಟ್ಯಾಂಕರ್ ವ್ಯವಸ್ಥೆ ಯಾರು ಮಾಡಬೇಕು, ಇಲ್ಲಾಂದರೆ ಇನ್ನೊಂದು ಬೋರ್ ಯಾರು ಕೊಡಿಸ್ಕೊಡ್ಬೇಕು ಸರ್. ಈಗ ನೀರಿಗೆ ಹೆವಿ ಸಮಸ್ಯೆ ಆಗಿದೆ. ಕಾವೇರಿನೂ ಕರೆಕ್ಟಾಗಿ ಬಿಡ್ತಾರೆ, 3 ರೋಡ್ ಒಟ್ಟಿಗೆ ಬಿಡ್ತಾರೆ, ಸಣ್ಣ ನೀರು ಬರುತ್ತೆ, 2 ಅವರ್ ಬಿಟ್ಟು ಆಫ್ ಮಾಡಿಬಿಡ್ತಾರೆ. ಈಗ ಒಂದು ಬೋರ್ ಯಾರು ಕೊಡಿಸ್ಕೊಳ್ಳಿ, ಇಲ್ಲಾಂದರೆ ಟ್ಯಾಂಕರ್ ಯಾರು ಕೊಡಿ ಅಷ್ಟೇ. ಬೋರ್ ಅಂತೂ 2 ಸ್ಟಾಪ್ ಆಗಿದೆ. ಇದು ಕಾವೇರಿ ನೀರು ಬಿಡ್ತಾರೆ ಸರ್, ಇಲ್ಲ ಅಂತ ಹೇಳಲ್ಲ. ಒಂದು ಸ್ವಲ್ಪ ಜನಕ್ಕೆ ಬರ್ತೈತೆ, ಒಂದು ಸ್ವಲ್ಪ ಜನಕ್ಕೆ ಬರಲ್ಲ. ಹಾಗಾಗಿ ಒಂದು ಸ್ವಲ್ಪ ಫೋರ್ಸಾಗಿ ನೀರು ಬಿಡಬೇಕು. ಇಲ್ಲಾಂದರೆ ನೀರಿನ ಸಮಸ್ಯೆನ ಏನಾರು ತಿಳ್ಕೊಂಡು ಏನಾದ್ರು ವ್ಯವಸ್ಥೆ ಮಾಡಿಕೊಡ್ಬೇಕು. ಟ್ಯಾಂಕರ್ ಕೇಳಿದ್ರು 2,000ಗಿಂತ ಜಾಸ್ತಿ ದುಡ್ಡು ನಮ್ಮಲ್ಲಿ ಕೇಳ್ತಾರೆ. ನಾವು ಎಲ್ಲಿ ತರಕೈತೀವಿ? ವೇಸ್ಟ್ ನೀರು ಇಟ್ಕೋಕೆ ಹೋದ್ರೆ ವೇಸ್ಟ್ ನೀರು ಎಲ್ಲ ಇಟ್ಕೋಕ್ಕೂ ಆಗಲ್ಲ. ಅಲ್ಲಿಂದ ತುಂಬ ಅಲರ್ಜಿಗಳು ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ನೀರು ಕೊಡಿ. ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ. ಕಾವೇರಿ ವಾಟರ್ ಮ್ಯಾನ್ಗಳು ಹೇಳಿದ್ರೆ ನೀರನ್ನ 2 ರೋಡು 3 ರೋಡ್ ಬಿಡ್ತಾಯಿದ್ದಾರೆ. ನಾವು ಹೇಳ್ತಾರೆ ಏನಂದರೆ ಒಂದೊಂದು ರೋಡ್ ಬಿಟ್ಕೊಂಡು ಇದು ಮಾಡಿದ್ರೆ ನೀರಿನ ಸಮಸ್ಯೆ ಬಗೆಯಿರುತ್ತೆ. ಇವಾಗ ಬರಗಾಲ ಓಕೆ, ನಾವು ಹೇಳೋದಲ್ಲ, ಅವ್ರಿಗೂ ನಾವು ಪ್ರಶ್ನೆ ಮಾಡೋಕ್ಕಾಗಲ್ಲ. ನಾವು ಹೇಳೋದು ಒಂದೊಂದು ರೋಡ್ ಬಿಟ್ಕೊಂಡ್ರೆ ಎಲ್ಲರ ಸಮಸ್ಯೆ ಇದಾಗುತ್ತೆ. ವಾರದಲ್ಲಿ 2 ದಿವಸ ಬಿಡಲಿ, ಕರೆಕ್ಟಾಗಿ ಟೈಮಿಗೆ ಬಿಡಲಿ. 3 ಅವರ್ ಬಿಡೋ ಬದಲು 1 ಅವರೇ ಬಿಡಲಿ, ಸಾಕು, ಎಲ್ಲರಿಗೂ ತೃಪ್ತಿ ಆಗುತ್ತೆ. 10 ಬಿಂದಿಗೆ ಬರೋ ಜಾಗಲಿ ಬರೀ 2 ಬಿಂದಿಗೆ ಬರ್ತಾಯಿದೆ. ಲಾಸ್ಟ್ ಅವ್ರಿಗೆ ನೀರು ಇಲ್ಲ ಅಂತ ಇದ್ದಾರೆ. ಇವಾಗ ವಾಟರ್ ಟ್ಯಾಂಕ್ ಮ್ಯಾನ್ ಅವ್ರಿಗೆ ಹೇಳೋಕ್ಕಾಗ್ತಲ್ಲ. ಅವ್ರಿಗೆ ಗೌರ್ಮೆಂಟ್ ಕೆಲಸದಲ್ಲಿರೋರಿಗೆ ತುಂಬ ಇದು ಬರುತ್ತೆ. ನಾವು ಹೇಳಿದ್ರೆ ಕಟ್ ಮಾಡಿದ್ರೆ ಫೋನ್ ಪಿಕ್ ಮಾಡಲ್ಲ, ನೀಟಾಗಿ ರೆಸ್ಪಾನ್ಸ್ ಮಾಡ್ತಾಯಿಲ್ಲ, ಏನಿಲ್ಲ. ವಾಟರ್ ಶೆಡ್ಯೂಲ್ ಇದೆ, ನಾವೇನು ಮಾಡಲ್ಲ ಸರ್ ಅಂತಾರೆ. ಬಿಡ್ತೀವಿ ಅಂತಾರೆ, ಬಿಡೋದೇ ಇಲ್ಲ ಇನ್ ಟೈಮ್ಗೆ. ಒಂದ್ಸರಿ ಮುಖ ತೊಳಕ್ಕೆ ನೀರಿಲ್ಲ, ವಾಶ್ರೂಮ್ಗೆ ಹೋಗೋಕೆ ರೆಸ್ಟ್ ರೂಮ್ಗೂ ಇದ್ದಿಲ್ಲ. ದಯವಿಟ್ಟು ನಿಮ್ಗೆ ಕೋರ್ಕೊಳ್ಳೋದು ಅಂದರೆ ನೀಟಾಗಿ ನೀರು ಬಿಟ್ಬಿಟ್ಟು ಒಂದೊಂದು ಬೀದಿಗೆ ನೀರು ಸಪ್ಲೈ ಮಾಡೋಕ್ಕಾದ್ರೆ ಸರಿ ಆಗುತ್ತೆ. ಬೇಕಾದ್ರೆ ಈ ವಾರ್ಡಿನ ಕೌನ್ಸಿಲರೇ ಬಂದು ಚೆಕ್ ಮಾಡೋಕ್ಕೆ ಹೇಳಿ. ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ಶುರುವಾಗಿ 1 ವಾರ ಕಳೆದು ಹೋಗಿದೆ. ನ್ಯೂಸ್ ಫಸ್ಟ್ ಕೂಡ ನಿರಂತರವಾಗಿ ಬೆಂಗಳೂರಲ್ಲಿ ಉಂಟಾಗಿರುವಂಥ ಜಲಕ್ಷಾಮದ ಬಗ್ಗೆ ವರದಿ ಮಾಡ್ತಾನೇ ಇದೆ. ಇನ್ನು ಟ್ಯಾಂಕರ್ ಮಾಫಿಯಾ ಕೂಡ ಜೋರಾಗಿದೆ. ಜನರಿಂದ 3 ರಿಂದ 4 ಪಟ್ಟು ಹಣ ಪೀಕ್ತಾ ಇದ್ದಾರೆ. ಈ ಬಗ್ಗೆ ದೂರುಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಇವತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಿತು. BBMP ಕೇಂದ್ರ ಕಚೇರಿಯಲ್ಲಿ ನೀರಿನ ಸಮಸ್ಯೆ ಮತ್ತು ಟ್ಯಾಂಕರ್ ಮಾಫಿಯಾದ ಬಗ್ಗೆ DKC, BBMP ಆಡಳಿತ ಅಧಿಕಾರಿಗಳು, ಜಲಮಂಡಳಿ ಅಧ್ಯಕ್ಷರು, ಬೆಸ್ಕಾಂ MD, BDA ಕಮಿಷನರ್, BBMP ಆಯುಕ್ತರು, ಸಾರಿಗೆ ಇಲಾಖೆ ಆಯುಕ್ತರು ಮತ್ತು ಬೋರ್ವೆಲ್ ಸಂಘದ ಪದಾಧಿಕಾರಿಗಳ ಜೊತೆಗೆ ಸಭೆ ಮಾಡಿದರು. ಅದರ ದೃಶ್ಯ ನೋಡ್ತಾ ಇದ್ದಾರೆ. ಎಕ್ಸಸ್ ನೀರು ಕಡೆ ನಾವು ಅದನ್ನ ಮಾಡಬೇಕು. ನೀರು ಜಾಸ್ತಿ ಇರೋ ಕಡೆ ಮತ್ತೊಂದು ಕಡೆ ಬೋರ್ವೆಲ್ ನಾವೇನು ಮಾಡಬೇಕು. ಎಲ್ಲೆಲ್ಲಿ ಶಾರ್ಟೇಜ್ ಇದೆ ಆ ಶಾರ್ಟೇಜ್ ಆಲ್ಟರ್ನೇಟಿವ್ ಮಾಡಬೇಕು. ಅದಕ್ಕೆ ನಾವು ಫಸ್ಟ್ ಸೋರ್ಸ್ ರೆಡಿ ಮಾಡಬೇಕು. ಆಮೇಲೆ ರೇಟ್ ಮತ್ತೊಂದರ ಆಮೇಲೆ ಮಾತಾಡೋಣ. ಇಲ್ಲ ಮೀಡಿಯಂ ಪ್ರಾಕ್ಟಿಕಲ್ ಹೇಳ್ಬೇಕು, ಅಸೋಸಿಯೇಷನ್ ಕರ್ಸೋಣ, ಬೇರೆ ಕರ್ಸೋಣ, ಎಷ್ಟು ಆಗ್ತದೆ, ಎಷ್ಟು ಖರ್ಚು ಆಗ್ತದೆ, ಅವ್ರಿಗೆ ನಾವು ಸಿಸ್ಟಮ್ ಅಂತ ತರೋಣ. ಫಸ್ಟ್ ಇದಕ್ಕೆ ನೀವು ಬೋರ್ವೆಲ್ ಐಡೆಂಟಿಫಿಕೇಶನ್. ಈಗ ಪವರ್ ಯಾರು ಕೆಪಾಸಿಟಿ ನೀವು ಎಲ್ಲೆಲ್ಲಿ ಈ ಪಂಪ್ ಸೆಟ್ಗೆ ನೀರು ಕೊಟ್ಟಿದ್ದೀರಿ, ಬೋರ್ವೆಲ್ ಪರ್ಮಿಷನ್ ಕೊಟ್ಟಿದ್ದೀರಿ, ಅದೆಲ್ಲ ಫಸ್ಟ್ ಪಟ್ಟಿ ಮಾಡಿ. ಡ್ರಿಂಕಿಂಗ್ ವಾಟರ್ ಇರ್ಬೋದು ನಿಮ್ಮ ಬೆಸ್ಕಾಂ ಏರಿಯಾಲಿ ಸುತ್ತಮುತ್ತ ಫಾರ್ಮ್ ಹೌಸ್ ಲೆಕ್ಕದಲ್ಲಿ ಅಗ್ರಿಕಲ್ಚರ್ ತಗೊಂಡು ಟ್ಯಾಂಕರ್ ಹೊಡಿತಾ ಇದ್ದಾರೆ. ಫಸ್ಟ್ ಅದನ್ನ ಪಟ್ಟಿ ಮಾಡಿ. ಫ್ರೀ ಪವರ್ ತಗೋತಾ ಇರ್ತಾರೆ ಫಾರ್ಮ್ ಹೌಸ್ ಲೆಕ್ಕದಲ್ಲಿ ಅಗ್ರಿಕಲ್ಚರ್. ನಂದು ಯಾವ್ದು ಅಗ್ರಿಕಲ್ಚರ್ ಜಮೀನ್ ಇದೆ ಅಂದ್ರೆ ನಾನು ಫ್ರೀ 10 HP ಸೊ ನಿಮ್ಗೆಲ್ಲ ಲೈನ್ ಮೇಲೆ ಕೂತಿದೆ. ಯಾರು ಕೂತಿದ್ರು ನಿಮ್ ಲೈನ್ ಮೇಲೆ ಕೂತಿದೆ. ಪಟ್ಟಿ ಮಾಡ್ಕೊಂಡು ಒಂದು ಫೋಟೋ ಮಾಡ್ಕೊಂಡು ಒಂದು ಇದನ್ ಮಾಡ್ಬಿಟ್ಟು ಆ ಸರ್ವೆ ನಂಬರ್ ಆ ಇದನ್ನೆಲ್ಲ ಅಪ್ಲೋಡ್ ಮಾಡಕ್ಕೆ
ಮೂಲದಿಂದ ಮುಗಿಬೇಕು 3 days ಅಲ್ಲಿ. ಅವ್ರು ರಿಜಿಸ್ಟರ್ ಮಾಡಕ್ ಟೈಮ್ ಕೊಟ್ಟಿದೀವಲ್ಲ ಅಷ್ಟರೊಳಗೆ ಮುಗಿಬೇಕು. ಇದ್ದಿದ್ರೆ ನೆಕ್ಸ್ಟ್ ಟ್ಯಾಂಕ್, ಅದಾದ್ಮೇಲೆ ಟ್ಯಾಂಕ್ ಮಿಕ್ಕಿದವ್ರು ಮಾಡ್ತೀವಿ. ಆಮೇಲೆ ನಮ್ಮ ವಾರ್ಡಲ್ಲಿ ಪ್ರತಿಯೊಂದು ವಾರ್ಡಲ್ಲೂ ಮತ್ತು ಡಿ ಸಿ ಆಫೀಸರ್ ಇದ್ದಾರೆ, MDC ಅಲ್ಲಿ ನೀವು ಅಷ್ಟೇ. ಮೇನ್ ವಾಟರ್ ಬರೋದು ಸಿಟಿಗಿಲ್ಲ, ಈ 7 CMC ಏರಿಯಾ, 7 CMC ಪಂಚಾಯತ್ ಏರಿಯಾ ಬರ್ತದೆ. ಅಲ್ಲಿ ಎಲ್ಲೆಲ್ಲಿದೆ ಅಂತೇಳಿ ವಾಟರ್ ಪಾಯಿಂಟ್ಸ್ ಎಲ್ಲ ನೀವು ಐಡೆಂಟಿಫೈ ಮಾಡಬೇಕು. ನೀರಿರೋದ ಅಲ್ಲಿ, ಬೆಂಗಳೂರು ಸಿಟಿಗಿನ ನೀರಿರೋದ ಅಲ್ಲಿ, ಎಲ್ಲಿಂದ ನಾವು ಮಾಡೋದಂತ ಈಗ ನಾನೇನು ನಿಮ್ ಬೆಸ್ಕಾಂ ಹೇಳಿದೀನಿ ಅದನ್ನ ಪಟ್ಟಿ ಮಾಡಬೇಕು. ಓಕೆ, ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.